ನಾನು ಕಡಿಮೆ ಸಮಯದಲ್ಲಿ ನೇರವಾಗಿ ನೀವು ಎಲ್ಲರೂ ಪಂಜರ ಪಕ್ಷಿ ಹಾಗೆ ಎಲ್ಲರೂ ಡಾಕ್ಟರ್ ಗೋರು ಚನ್ನಬಸಪ್ಪನವರ ಮಾತಿಗೆ ಎಲ್ಲರೂ ಕಾತರಾಗಿದ್ದೀವಿ. ಹೀಗಾಗಿ ನೇರವಾಗಿ ಅವ್ರ ಮಾತು ನೀವೆಲ್ಲ ಕೇಳೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಇವತ್ತು ಬಹುತೇಕ ಗೋರುಚ ಅವರ ಪರಿಚಯ ಯಾರಿಗೂ ಹೇಳಬೇಕಾಗಿಲ್ಲ. ಅವರ ಪರಿಚಯ ಎಲ್ಲರಿಗೂ ಚಿರಪರಿಚಿತ ಇದ್ದಾರೆ. ಯಾಕಂದ್ರೆ ಅವ್ರು ಹೇಗಿದ್ದಾರೆ ಅಂತಂದ್ರೆ ಬಹುತೇಕ ಅಲ್ಲಮ್ಮನ ವಚನದ ಒಂದು ನುಡಿಯನ್ನ ನಾನು ತಿಳಿಸ್ತೀನಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನವಳಲ್ಲ, ಕಾಮಿಣಿಯೂ ನಿನ್ನವಳಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನದ ರತ್ನ. ಅಂತ ಜ್ಞಾನದ ರತ್ನನೇ ಡಾಕ್ಟರ್ ಗೋರು ಚನ್ನಬಸಪ್ಪನವರು. ಅಂಥವ್ರು ಇವತ್ತು ಬಂದು ನಮ್ಮ ಇವತ್ತಿನ ವಚನ ಜಾತ್ರೆ, ಅಕ್ಕನ ಜಯಂತಿ ಹಾಗೂ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ 25ನೇ ಸ್ಮರಣೋತ್ಸವದ ಒಂದು ಅಕ್ಕನ ವಚನೇತರ ಸಾಹಿತ್ಯದ ಗೋಷ್ಠಿಯನ್ನ ಉದ್ಘಾಟನೆ ಮಾಡಿದ್ದಾರೆ. ಬಹುತೇಕ ಇದೆಲ್ಲ ಚನ್ನಬಸವ ಪಟ್ಟದೇವರ ಆಶೀರ್ವಾದ ಶಕ್ತಿ ಎಷ್ಟು ಚಲೋ ಕೆಲಸ ಮಾಡ್ತದಂದ್ರೆ, ಹೋದ ಸರ್ತಿ ಬಸವಣ್ಣವ್ರ ಜಯಂತಿ, ಈ ಸರ್ತಿ ಅಕ್ಕನ ಜಯಂತಿ. ಈಗ ಗೋರು ಚನ್ನಬಸಪ್ಪ ಅವ್ರು ಎಲ್ಲಿದ್ದು ಬಂದಿದ್ದಾರೆ ಅಂದ್ರೆ ಅವರು ಉಡುತಡೆಯಿಂದ ಉದ್ಘಾಟನೆ ಮಾಡಿದ್ದಾರೆ. ನಿಜಕ್ಕೂ ಅವೆಲ್ಲ ಯಾವ ರೀತಿ ಒಂದು ಇಡೀ ವಯಸ್ಸು 95 ವಯಸ್ಸು. ಇವತ್ತು ಅವ್ರ ವಯಸ್ಸು, ಅವ್ರ ಆರೋಗ್ಯ ಎಷ್ಟು ಚಲೋ ಇರ್ಲಿಕ್ಕೆ ಅವರ ಮಗಳು ಆಗಿರ್ತಕ್ಕಂಥ ಮುಕ್ತಕ್ಕನೇ ಕಾರಣ ಇದ್ದಾರೆ. ಅದಕ್ಕೆಲ್ಲರ ಕಾಳಜಿ ಇದೆ ಅಂತ ನಮ್ಮ ತತ್ವದ ಒಂದು ತವನಿದೆ ಅಂದ್ರೆ ಡಾಕ್ಟರ್ ಗೋರು ಚನ್ನಬಸಪ್ಪನವರು. ಹೀಗಾಗಿ ನೇರವಾಗಿ ಅವ್ರ ಮಾತುಗಳನ್ನ ನೀವೆಲ್ಲ ಕೇಳೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶರಣರಿಗೆ ಹೃದಯ ತುಂಬಿ ಸ್ವಾಗತ ಕೋರಿ ನೇರವಾಗಿ ಅವ್ರ ಮಾತುಗಳನ್ನ ನೀವೆಲ್ಲ ಕೇಳೋಣ. ಎಲ್ಲರಿಗೂ ಶರಣು ಶರಣ. ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರಿಗೆ ಹೃದಯ ತುಂಬಕ ಶರಣು ಶರಣಾರ್ಥಿಗಳು. ಇವಾಗ ಉದ್ಘಾಟನೆಯ ನುಡಿ ಡಾಕ್ಟರ್ ಗೋರು ಚನ್ನಬಸಪ್ಪ